ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆರಿ ಗುಡ್ ಮಾರ್ನಿಂಗ್. ಕಾಫಿ ಕುಡಿತಾ ಇದ್ದೀನಿ. ಬೆಳಗ್ಗೆ 6:30 ಟೈಮು. ತಿಂಡಿ ಮಾಡಬೇಕು. ಸೊ ಇವತ್ತು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ. ಇವತ್ತು ಏನಪ್ಪ ಅಂದರೆ ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರಿಗೆ ಬಂದಮೇಲೆ ಫಸ್ಟ್ ಟೈಮ್ ಕಡುಬು ಮಾಡ್ತಾಯಿದ್ದೀನಿ. ಕಡುಬು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಕಾಫಿ ಕುಡ್ಕೊಂಡು ಬಿಡೋಣ. ಚೆನ್ನಾಗಿದೆ ಸ್ವಲ್ಪ ವೆದರು. ಬೆಳಗ್ಗೆ ಮಾತ್ರ ಚೆನ್ನಾಗಿರುತ್ತೆ, ಆಮೇಲೆ ಫುಲ್ಲು ಸೆಕೆ ಅಂದರೆ ಸೆಕೆ. ಸೊ ಮಿಸ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ. ಸೂರ್ಯ ಬಂದಿದ್ದಾನೆ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಮನೆ ಒಳಗೆ ಡೈರೆಕ್ಟಾಗಿ ಬೆಳಕು ಬರುತ್ತೆ, ಅಷ್ಟು ಚೆನ್ನಾಗಿದೆ ಬೆಳಕು. ಜನ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವ್ರ ಕೆಲಸ ಮಾಡ್ಕೊಳ್ಳೋಕ್ಕೆ. ನೈಸ್. ಇಡೀ ಬೆಂಗಳೂರೇ ಕಾಣಿಸುತ್ತೆ ಅಲ್ಲಿಂದ. ಒಂದು ಪಾತ್ರೆಗೆ ನೀರಿಟ್ಕೊಂಡಿದ್ದೀನಿ. ನಮಗಿಬ್ಬರಿಗೆ ಆಗಿರೋದ್ರಿಂದ ಸ್ವಲ್ಪ ನೀರಿಟ್ಕೊಂಡಿದ್ದೀನಿ. ಇದು ಬಿಸಿ ಆದಮೇಲೆ ಇದಕ್ಕೆ ಅದೇ ಕಡುಬಿಂದು ನಾವು ಅಕ್ಕಿ ತರಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಸ್ವಲ್ಪ ಜೀರಿಗೆ. ಯಾಕಂದರೆ ನಾನು ಇಲ್ಲಿ ಒಗ್ಗರಣೆ ಹಾಕೋತಿಲ್ಲ. ಕೆಲವರು ಒಗ್ಗರಣೆ ಹಾಕ್ಕೊಂಡು ಆಮೇಲೆ ನೀರನ್ನ ಹಾಕೋತಾರೆ. ನಾನು ಪ್ಲೇನಾಗಿ ಮಾಡ್ಕೋತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಜೀರ್ಣ ಚೆನ್ನಾಗಾಗುತ್ತೆ ಅಂತ ಅಂತಾರೆ, ಅದಕ್ಕೋಸ್ಕರ ಜೀರಿಗೆ ಹಾಕೋತಾ ಇದ್ದೀನಿ. ನಂಗೆ ಪರ್ಫೆಕ್ಟಾಗಿ ಮಾಡೋಕ್ಕೆ ಗೊತ್ತಿಲ್ಲ, ಆದರೂ ಟ್ರೈ ಮಾಡ್ತಾಯಿದ್ದೀನಿ ಗೈಸ್. ಆಮೇಲೆ ಇವತ್ತು ಕಡುಬಿನ ಜೊತೆಗೆ ನಾನು ಚಿಕನ್ನ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಚಿಕನ್. ನಾಳೆ ಗುರುವಾರ ಅಲ್ವಾ, ಇವತ್ತಿಗೆ ಖಾಲಿಯಾಗಿ ಚಿಕನ್ ಮಾಡ್ತಾಯಿದ್ದೀನಿ ಕಡುಬಿಗೆ. ಸೊ ಚಿಕನ್ ಜೊತೆ ಕಡುಬನ್ನ ಹಾಕೊಂಡು ತಿಂತಾ ಇದ್ದರೆ ಚೆನ್ನಾಗಿರುತ್ತೆ. ಸೊ ಆಮೇಲೆ ಅವನಿಗೆ ಆಫೀಸ್ಗೆ ತೊಗೊಂಡೋಗ್ಬೇಕು, ಅದಕ್ಕೆ ನಾನು ಏನಾದರೂ ಚಟ್ನಿ ಮಾಡಬೇಕು ಸಪ್ರೇಟಾಗಿ. ಚಟ್ನಿ ಮಾಡಿ ಕಡುಬು ಮಾಡಿ ತೋರಿಸ್ತೀನಿ. 1 ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಇವಾಗ ಊರಿಂದ ಅಕ್ಕಿ ತರಿನ ಕೊಟ್ಟು ಕಳಿಸಿದ್ದಾರೆ. ಇದನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಕುದೀತಾ ಇದೆ, ನೋಡಿಕೊಂಡು ಹಾಕೋಬೇಕು, ಕೈ ಇಳಿಸ್ಬಾರ್ದು. ಎಷ್ಟು ಹಾಕೊಳ್ಳೋದಂತ ಗೊತ್ತಿಲ್ಲ, ಹಾಕೋತಾ ಇದ್ದೀನಿ. ಸುಮ್ಮನೆ ಪ್ಲೈನ್ ಕಡುಬು ಮಾಡ್ಕೋತಾ ಇದ್ದೀನಿ ನಾನು. ಸುಮ್ಮನೆ ಸುರಿತಾ ಇದ್ದೀನಿ, ಎಷ್ಟು ಬೇಕು ಗೊತ್ತಿಲ್ಲ. ಇವಾಗ ಕೈ ಬಿಡ್ದಾಗೆ ಹಾಕೊಳ್ಳೋಣ. ಚಿಕನ್ ಸಾಂಬಾರ್, ಚಿಕನ್ದು ಚಾಪ್ಸ್ ಮಾಡಿದ್ದೀನಿ. ಅದನ್ನೇನು ತೋರಿಸ್ಲಿಲ್ಲ ರೆಸಿಪಿ ನಾನು. ಇನ್ನೂ ಸ್ವಲ್ಪ ಬೇಕಾ ಅಂತ ಅಲ್ವಾ? ಸೊ ಈ ಥರ ಗಟ್ಟಿ ಆಗ್ತಾ ಇದೆ. ನಮ್ಮಮ್ಮ ಮಾಡೋದು ಒಗ್ಗರಣೆ ಹಾಕಿ ಮಾಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇವರು ನಮ್ಮ ಅತ್ತೆನೂ ಸ್ವಲ್ಪ ಒಗ್ಗರಣೆ ಹಾಕ್ತಾರೆ. ನಾನಿವತ್ತು ಪ್ಲೈನಾಗಿ ಮಾಡ್ತಾ ಇದ್ದೀನಿ. ಈ ಥರ ಇದೆ. ಇದು ಸ್ವಲ್ಪ ಗಟ್ಟಿ ಆಗಬೇಕು, ಸ್ವಲ್ಪ ಗಟ್ಟಿನೇ ಆಗ್ತಿಲ್ಲ. ನನ್ನ ಯಜಮಾನ್ರ ಮೇಲೆ ಇವತ್ತು ನಾನು ಪ್ರಯೋಗ ಮಾಡ್ತೀನಿ. ಇದೇ ನಿಮ್ಗೆ ಪಾಯಸ ಆಗ್ತಿದೆ. ಹಿಟ್ ಮಾಡ್ಕತಿಯಲ್ಲ, ಹಂಗ ಆಗ್ಬೇಕು. ಅದು ಇದೇ ತರ ಆಗ್ಬೇಕು. ಇನ್ನೂ ಸ್ವಲ್ಪ ಹಾಕ್ಬೇಕಿತ್ತ ಅಂತ ಆಗುತ್ತದೆ. ಅಕ್ಕಿ ಹುರ್ಕೋಬೇಕಿತ್ತ? ಕಡ್ಬಿಗೆ ಯಾರು ಅಕ್ಕಿ ಹುರಿಲ್ಲ. ಎಲ್ಲ ನಿಂಗೆ ಗೊತ್ತಲ್ಲ, ನೀನೇ ಮಾಡ್ಬೋದಾಗಿತ್ತಲ್ಲ. ಮತ್ತೆ ನಂಗೆ ಮಾಡಕ್ ಬರಲ್ಲ, ಆದ್ರೆ ಕಡ್ಬಿಗೆ ಅಕ್ಕಿ ಯಾರು ಹುರಿಯಲ್ಲ ಅನ್ನೋದೊಂದು ಗೊತ್ತು. ಎಸ್ ಗಟ್ಟಿ ಆಗ್ತಾ ಇದೆ.
ಗೈಸ್ ಕಡುಬು ಬೇಯಿಸೋದಕ್ಕೆ ನಾನು ಇಷ್ಟು ಪುಟಾಣಿ ಪಾತ್ರೆ ತೊಗೊಂಡಿದ್ದೀನಿ ನೋಡಿ. ಇದರಲ್ಲಿ 8 ಇಡ್ಲಿ ಆಗುತ್ತೆ. ಅದರಲ್ಲೇ ನಾನಿವಾಗ ಸ್ಟೀಮ್ ಮಾಡಬೇಕು. ಸೊ ನಮ್ಮಿಬ್ಬರಿಗೆ ಅಂತ ಅಂದ್ಬಿಟ್ಟು ಇಷ್ಟು ಪುಟಾಣಿ ಪಾತ್ರೆ ಎತ್ಕೊಂಡು ಬಂದಿದೆ. ಇವಾಗ ಇದ್ರಲ್ಲಿ ಸ್ಟೀಮ್ ಗಿಡೋಣ. ಕರೆಂಟ್ ಸ್ಟವಲ್ಲಿ ಇಡ್ತೀನಿ. ಫೈನಲ್ ಆಗಿ 15 ಪುಟಾಣಿ ಕಡುಬನ್ನ ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ತಳ ಹಿಡಿತು, ಬಟ್ ಆದರೂ ಏನು ಟೆನ್ಷನ್ ಇಲ್ಲ, ಚೆನ್ನಾಗಿ ಬಂತು. ಇವಾಗ ಮೊದಲೇ ನಾನು ಸ್ಟೀಮ್ಗೆ ಇಟ್ಟಿದ್ದೆ, ನೀರು ಇಟ್ಬಿಟ್ಟು ಅದು ಬಿಸಿಯಾಗಿದೆ. ಇವಾಗ ಒಂದೊಂದೇ ಅದರೊಳಗೆ ಹಾಕಿ ಇಡ್ತೀನಿ. ಒಂದು 10 ನಿಮಿಷ ಬೇಯಿಸ್ಕೊಂಡೆ ಅಷ್ಟೇ ನಾನು ಸ್ಟೀಮಲ್ಲಿ. ಕಡುಬು ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಚಿಕನ್ ಚಾಪ್ಸ್ ಜೊತೆ ಪುದೀನ ಚಿಕನ್ ಮಾಡಿದೆ, ಚೆನ್ನಾಗಿತ್ತು. ಟೈಮ್ ಬಂದು 5:30. ಮಕ್ಕಳು ಹೋಳಿ ಆಟ ಆಡ್ತಾ ಇದ್ದಾರೆ. ಈ ಏಜಲ್ಲಿ ನಾವು ಇದನ್ನೆಲ್ಲ ಮಾಡಲೇ ಇಲ್ಲ. ಇವಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ ಇದೆಲ್ಲ ನಾವು ಮಾಡಲೇ ಇಲ್ವಲ್ಲ ಅಂತ. ಇವಾಗೆಲ್ಲ ಏನನ್ಸುತ್ತೆ ಅಂದರೆ ಯಾಕೆ ಇಷ್ಟು ಬೇಗ ದೊಡ್ಡವರಾದ್ವಿ ಅಂತ ಅನಿಸುತ್ತೆ. ಮಕ್ಕಳಾಗೆ ಇರಬೇಕಿತ್ತು ಅಂತ ಅನಿಸುತ್ತೆ. ನಾಳೆ ಅವರು ದೊಡ್ಡವರಾಗ್ತಾರೆ, ಅವರು ಹಿಂಗೆ ಅನ್ಕೋತಾರೆ ಅಷ್ಟೇ. ಮನೆಯಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ವಿಡಿಯೋ ಎಡಿಟ್ ಮಾಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಸಂಜೆ 5:30 ಮೇಲಾಗಿತ್ತು. ಸೊ ನೆಕ್ಸ್ಟ್ ನನಗೆ 5:30 ಮೇಲೆ ಹೋಗ್ತಿದ್ದಂಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಕ್ರೇವಿಂಗ್ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಮನೇಲಿ ಏನಾದ್ರು ತರಕಾರಿ ಇದ್ದರೆ ಅದನ್ನೇ ತಿಂತೀನಿ. ಇಲ್ಲ ಅಂತ ಅಂದರೆ ಇವತ್ತು ಪಾಪ್ಕಾರ್ನ್ ಮಾಡ್ಕೊಳ್ಳೋಣ ಅಂತ ಊರಿಂದ ಪಾಪ್ಕಾರ್ನ್ ತೊಗೊಂಡ್ಬಂದಿದ್ದೆ. ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಬಟ್ ಇಲ್ಲೊಂದು ಸರ್ಪ್ರೈಸಿಂಗ್ ಆಗಿ ಎಡವಟ್ಟು ಕೆಲಸ ಆಗೋಯ್ತು. ಅದೇನು ಅಂತ ತೋರಿಸ್ತೀನಿ, ಹಾಗೆ ನೋಡಿ ವಿಡಿಯೋನ. ಎಲ್ಲ ಪಾಪ್ಕಾರ್ನ್ನ ಕುಕ್ಕರಲ್ಲಿ ಇದರಲ್ಲಿ ಮಾಡಿದ್ರೆ ನಾನು ಬಾಣಲಿಲಿ ಇಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೆ. ಆ ಬಾಣಲಿ ಒಂಥರ ಅಕ್ಷಯ ಪಾತ್ರೆ ಥರ ನಮ್ಮ ಮನೆಗೆ. ಇವತ್ತು ಹಂಗೆ ಅನ್ನಿಸ್ತು ನನಗೆ, ಆ ಬಾಣಲಿ ಅಕ್ಷಯ ಪಾತ್ರೆ ಅಂತ ಅಂದ್ಬಿಟ್ಟು. ಏನಕ್ಕಂದರೆ ನಾನು ನಾರ್ಮಲಾಗಿ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಉಪ್ಪು ಖಾರ ಪುಡಿ ಎಲ್ಲನೂ ಹಾಕಿ ಸ್ವಲ್ಪನೇ ನಾನು ಪಾಪ್ಕಾರ್ನ್ನ ಹಾಕಿದ್ದು. ಬಟ್ ಅದು ಏನಾಯಿತು ಅಂತ ಗೊತ್ತಿಲ್ಲ. ಲಿಟ್ರಲಿ ಏನಾಗಿದೆ ಅಂದರೆ, ಒಂದು ನಿಮಿಷ ಇರಿ ತೋರಿಸ್ತೀನಿ. ಅಲ್ಲಿ ನೋಡಿ, ನಾನು ನನ್ನ ಕೈಯಲ್ಲಿ 1 ಇಡಿ ಅಷ್ಟೇ ಹಾಕಿದ್ದು. ನಾನು ಅದು ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಈ ಥರ ಹಾಲು ಉಕ್ಕದಂಗೆ ಉಕ್ತಾ ಇದೆ. ಇಷ್ಟೊಂದು ಜೋಳ ಹಾಕಿದ್ನ, ನನಗೆ ಡೌಟ್ ಆಗ್ತಿದೆಯಲ್ಲ. ಅಯ್ಯೋ ದೇವ್ರೆ, ಸೀರಿಯಸ್ಲಿ. ಬೌಲ್ಗೆ ಪಾಪ್ಕಾರ್ನ್ ಹಾಕೊಂಡು ಆಚೆ ಬಂದು ನಿಂತ್ಕೊಂಡು ಮಕ್ಳು ಆಟ ಆಡ್ತಿದ್ದನ್ನೆಲ್ಲ ನೋಡಿಕೊಂಡು ಮೈಂಡ್ನ ಸ್ವಲ್ಪ ಫ್ರೆಶ್ ಮಾಡಿಕೊಂಡೆ, ಹಾಗೆ ರಿಲ್ಯಾಕ್ಸ್ ಮಾಡಿದೆ. ಸೊ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ.